ಗೊತ್ತಾಯ್ತು. ಕರ್ಣ, ಇದು ಹೇಗೆ ಸಾಕ್ಷಿ ಆಗುತ್ತೆ? ಶೀಘ್ರದಲ್ಲೇ ಗೊತ್ತಾಗತ್ತೆ. ನೋಡ್ದ ಸುಬ್ಬಿ, ಇಷ್ಟೊತ್ತು ನಾನು ಒಬ್ಬನೇ ಸಾಕ್ಷಿ ಹುಡುಕ್ತಾ ಇದ್ದೆ. ಸಾಕ್ಷಿ ಸಿಕ್ಕಿರಲಿಲ್ಲ. ನೀನು ಬಂದ ತಕ್ಷಣ ಸಾಕ್ಷಿ ಸಿಕ್ಬಿಡ್ತು. ಯು ಆರ್ ಲಕ್ಕಿ ಫಾರ್ ಮೀ. ಲವ್ ಯು. ನಾಳೆಗೆ ಹೇಗೂ ಕೋರ್ಟ್ ಕೇಸ್ ಮುಗ್ದು ಹೋಗುತ್ತೆ. ಪದ್ಮನಾಭ್ ಮೇಡಮ್, ನಾನು ಅರ್ಜೆಂಟಾಗಿ ಡೆಲ್ಲಿಗೆ ಹೋಗಿ ಬರಬೇಕು. ಬಟ್ ಡೋಂಟ್ ವರಿ, ನಾನು ಬೆಳಗ್ಗೆ ಫಸ್ಟ್ ಫ್ಲೈಟ್ ತಗೊಂಡು ಡೈರೆಕ್ಟಾಗಿ ಕೋರ್ಟಿಗೆ ಬಂದ್ಬಿಡ್ತೀನಿ. ಅಲ್ಲ ಮೇಡಮ್, ಈ ಟೆನ್ಷನ್ಸ್ ಮಧ್ಯೆ ನೀವು ಡೆಲ್ಲಿಗೆ ಹೋಗ್ಲೇಬೇಕಾ? ಮಿನಿಸ್ಟರ್ ಮನೋಹರ್ ದುಬೈ ಅವ್ರ ಮಗ ಸಂಜಯ್ ದುಬೈ ಯಾವುದೋ ಒಂದು ಮರ್ಡರ್ ಕೇಸಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಅದಿನ್ನೂ ಮೀಡಿಯಾ ಮುಂದೆ ಬಂದಿಲ್ಲ. ಸೊ ನಾನು ಅರ್ಜೆಂಟಾಗಿ ಹೋಗ್ಲೇಬೇಕು. ಬಟ್ ಡೋಂಟ್ ವರಿ, ನಾಳೆ ಬೆಳಿಗ್ಗೆ ಆನ್ ಟೈಮಲ್ಲಿ ನಾನು ಕೋರ್ಟಲ್ಲಿ ಇರ್ತೀನಿ. ಹಲೋ. ಹಾ, ಈ ಕರ್ಣ ಹಾಸ್ಪಿಟ್ಲ್ ಪೊಲೀಸ್ ಸ್ಟೇಷನ್ ಅಂತ ತುಂಬಾ ಆಕ್ಟಿವ್ ಆಗಿ ಓಡಾಡ್ತವನಣ್ಣ. ಹೌದಾ? ಯಾಕೆ? ಏನಂತ ವಿಷಯ? ನನಗೆ ಸಿಕ್ಕಿರೋದು ಇಷ್ಟೇ. ಇದರಿಂದ ಏನಾದರೂ ಉಪಯೋಗ ಆಗತ್ತಾ ನೋಡಿ. ಇಷ್ಟು ಸಾಕು ಸರ್. ಇದರಲ್ಲಿ ಸ್ಯಾಂಪಲ್ ಕಲೆಕ್ಟ್ ಮಾಡ್ಬೋದು. ನೀವು ವೆಯ್ಟ್ ಮಾಡ್ತೀರಿ. ಸರಿ. ನನಗನ್ಸುತ್ತೆ ಇವನೇನೋ ದೊಡ್ಡದಾಗೆ ನಡೆಸ್ತಾ ಇದ್ದಾನೆ ಅಂತ. ನೀನೊಂದು ಕೆಲಸ ಮಾಡು, ನೀನೊನ್ನ ಫಾಲೋ ಮಾಡ್ತಿರೋ. ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ನನಗೆ ವಾಪಸ್ ಕಾಲ್ ಮಾಡು. ಆಯ್ತಣ್ಣ.